ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು HMRP ರೆಸಿಪೀಸ್. ಎಲ್ಲ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಚಿಲ್ಕಿರೋ ಕಾಳಿಂದ ಯಾವ ರೀತಿ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಬರೋಣ ಕ್ವಿಕ್ಕಾಗಿ. ಒಂದು ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಶುಂಠಿ ಕಟ್ ಮಾಡಿ ಹಾಕಿ, ಹಾಗೂ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ, ಹಾಗೂ ಸಾಂಬಾರು ಸೊಪ್ಪು, ಸ್ವಲ್ಪ ಚಕ್ಕೆ ಪುಡಿ, ನೋಡಿ ಅರ್ಧ ಸ್ಪೂನ್ ಚಕ್ಕೆ ಪುಡಿ, ಇಷ್ಟನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬನ್ನಿ. ನೋಡಿ ಪೇಸ್ಟ್ ಮಾಡ್ಕೊಬಂದು ಇಟ್ಕೊಂಡಿದ್ದೀನಿ. ಅದೇ ಜಾರಿಗೆ ಮತ್ತೆ ಸ್ವಲ್ಪ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಈರುಳ್ಳಿ, ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದು. ನೋಡಿ ಸ್ವಲ್ಪ ಕಾಯಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಾಯಿ ಹಾಗೂ ಸ್ವಲ್ಪ ಕಡಲೆ ಇಷ್ಟು ಸ್ವಲ್ಪ ಕಡಲೆ ನೋಡಿ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಕಡಲೆ ಆಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬನ್ನಿ ಸಣ್ಣಕ್ಕೆ. ನೋಡಿ ಇಲ್ಲಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಪೇಸ್ಟ್ ಆಗಿದೆ. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಆದಮೇಲೆ 3 ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕು. ನಾನು ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರ್ಯಾರು ನೋಡ್ಕೊಬಂದಿಲ್ಲ ಹೋಗಿ ನೋಡ್ಕೊಬನ್ನಿ ಕ್ವಿಕ್ಕಾಗಿ ವಿಡಿಯೋನೂ. ನೋಡಿ 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಹಾಕಿ ಆದಮೇಲೆ ಮತ್ತೆ ಒಂದು ರೌಂಡ್ ರುಬ್ಕೊಬನ್ನಿ. ನೋಡಿ ಇಲ್ಲಿ ರುಬ್ಕೊಬಂದಿದ್ದೀನಿ. ನಾನು ಮೂಲಂಗಿ ಎಲ್ಲನೂ ಮೂಲಂಗಿ ಮತ್ತು ಒಂದು ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಬೇಳೆ ಮೂಲಂಗಿ ಹಾಕ್ಬಿಟ್ಟು ಯಾವ ರೀತಿ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇರೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ, ಮುದ್ದೆ, ಅನ್ನ, ಚಪಾತಿ ಸಹ ತಿನ್ಬೋದು, ದೋಸೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ದೋಸೆ, ಚಪಾತಿ, ಮುದ್ದೆಗೆ ಮಾತ್ರ. ಒಂದು ತಪ್ಪಲೆ ಇಡಿ. ತಪ್ಪಲೆ ಎಲ್ಲ ಚೆನ್ನಾಗಿ ನೀರೆಲ್ಲ ಸೀದಾದ್ಮೇಲೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ 3 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ನೋಡಿ ತೋರಿಸ್ತಿದ್ದೀನಿ. ಒಂದು 3 ಸ್ಪೂನ್ ಸಾಕು, 2-3 ಸ್ಪೂನ್ ಸಾಕು. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಚೆನ್ನಾಗಿ ಕಾದಿದ್ದಕ್ಕೆ ಅದೇ ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು, ಚಕ್ಕೆ ಪುಡಿ ಹಾಕೊಂಡು ಸಣ್ಣಗೆ ಜಾರ್ ಮಿಕ್ಸಿ ರುಬ್ಬಿದ್ರಲ್ಲ, ಆ ರುಬ್ಬಿರೋಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ನಿಮ್ಗೆ ಯಾವ ಬೇಕೋ ಆ ರೀತಿ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಚೆನ್ನಾಗಿ ಖಾರ ಬೆಂದಿದೆ. ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಹೋಗಿ ಚೆನ್ನಾಗಿ ಕಾರಬೇಕು. ಇಲ್ಲಿ ನೋಡಿ ಖಾರ ಎಲ್ಲ ಬೆಂದಿದೆ. ಖಾರ ಎಲ್ಲ ಬೆಂದಿರೋದಕ್ಕೆ ಚಿಲುಕ್ಸಿಟ್ಕೊಂಡಿರ್ತೀವಿ. ನಾನು ಒಣಕಾಳಲ್ಲಿ ಮಾಡ್ತಿರೋದು. ಚಿಲುಕ್ಸಿಟ್ಟಿರೋ ಅಷ್ಟನ್ನೂ ಕಾಳು ಹಾಕೋಬಾರ್ದು. ಒಂದು 2-3 ಇಡಿ ಇಲ್ಲಿ ತೋರಿಸಿದ್ನಲ್ಲ ಸ್ವಲ್ಪ ಹಾಕೊಂಡ್ರೆ ಸಾಕು. ಯಾಕೆಂದರೆ ಟೇಸ್ಟ್ ಕೊಡೋಕ್ಕೆ, ಅದು ಒಗ್ಗರಣೆಲಿ ಸ್ವಲ್ಪ ಗ್ರಾನಿಶ್ ಆಗಿ ಟೇಸ್ಟ್ ಬರಲಿ ಅಂತ. ನೋಡಿ ಸ್ವಲ್ಪ ಇದು ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲೆಲ್ಲ ಕಾಳಿಗೆಲ್ಲ ಮಸಾಲೆ ಎಲ್ಲ ನೀಟಾಗಿ ಹಿಡಿದಿದೆ. ಇದೆಲ್ಲ ಆದಮೇಲೆ ಇನ್ನು ಸಾಂಬಾರು ಪುಡಿ, ಕಾಯಿ, ಟೊಮೊಟೊ ಎಲ್ಲನ ಹಾಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕೋಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ನೋಡಿ ಯಾವುದಕ್ಕೆ ಬೇಕು ನೀವು ಅದಕ್ಕೆ ನೀರು ಹಾಕ್ಕೊಳ್ಳಿ. ಸಾಂಬಾರು ಯಾವುದಕ್ಕೆ ಬೇಕು ನಿಮಗೆ, ಗಟ್ಟಿ ಬೇಕಾದ್ರೆ ಗಟ್ಟಿ, ಸ್ವಲ್ಪ ತೆಳ್ಳಗೆ, ಮೀಡಿಯಮ್ಮು, ನೀವು ಯಾವ ರೀತಿ ಮಾಡ್ಕೊತೀರ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೆಲ್ಲ ಆ ರೀತಿ ಮಾಡ್ಕೊಳ್ಳಿ. ನಾನು ನೋಡಿ ಇಲ್ಲಿ ಸಾಂಬಾರು ಮಾಡ್ತಿದ್ದೀನಿ. ನೀರು ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋತಿದ್ದೀನಿ. ನಾನು ತೀರಾ ಗಟ್ಟಿನೂ ಮಾಡಲ್ಲ, ತೀರಾ ತೆಳ್ಳಗೂ ಮಾಡಲ್ಲ, ಒಂದು ಮೀಡಿಯಮಾಗಿ ಮಾಡ್ತೀನಿ. ನೋಡಿ ಇಲ್ಲಿದೆ. ಇದು ಸ್ವಲ್ಪ ಬೆಂದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಇಲ್ಲಿ ಅದಕ್ಕೆ ಮಾಡಿದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ನೋಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬೇಯಿಸಿ. ಒಂದು 5-10 ನಿಮಿಷ ಚೆನ್ನಾಗಿ ಬೇಯಬೇಕು. ಇದು ಒಂದು 2 ಕುದಿ ಮಳ್ಳಬೇಕು. ಆ ರೀತಿ ಬೆಂದರೆ ಸಾಕು. ಅಷ್ಟು ಬೆಂದರೆ ಒಂದು 5-10 ನಿಮಿಷ ಉಕ್ಕೋ ಟೈಮಲ್ಲಿ ಲೋ ಫ್ಲೇಮ್ ಮಾಡಿ, ಇಲ್ಲ ಅದನ್ನ ಜಾಸ್ತಿ ಫಾಸ್ಟ್ ಮಾಡಿಬಿಟ್ಟು ನೀವು ನೋಡ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಇಲ್ಲಿ ಚೆನ್ನಾಗಿ ಸಾಂಬಾರು ಮಳ್ತಾ ಇದೆ. ಈ ಸಾಂಬಾರು ಚೆನ್ನಾಗಿ ಬೇಯಿಸ್ಬಾರ್ದು, ಮಳ್ತಾ ಇದೆ. ಇಲ್ಲಿ ಮಳ್ಳೋದಕ್ಕೆ ನಾವು ಕೂದಿಟ್ಟಿರೋ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕಟ್ ಮಾಡಿರ್ತೀರಂಥ ಆಲೂಗೆಡ್ಡೆ ಹಾಗೂ ಏನಂತಾರೆ ಇದನ್ನು ಮೂಲಂಗಿನ ಆಲೂಗೆಡ್ಡೆನ ಹಾಕಬೇಕು. ಒಂದು 2 ಕುದಿ ಬಂದಕ್ಕೆ ಸಾರು, ಆಲೂಗೆಡ್ಡೆ, ಮೂಲಂಗಿ ಹಾಕಬೇಕು. ಯಾಕೆಂದರೆ ಇದು ಸಹ ಬೇಯಬೇಕಲ್ಲ, ಅದಕ್ಕೆ ಅದು ಒಟ್ಟಿಗೆ ಬೆಂದಮೇಲೆ ಸಾಂಬಾರು ಕರೆಕ್ಟ್ ಆಗುತ್ತೆ. ನೋಡಿ ಹಾಕಿದ್ದೀನಿ. ಇದನ್ನೂ ಅಷ್ಟೇ ಒಂದು 5-10 ನಿಮಿಷ ಬೇಯಕ್ಕೆ ಬಿಡಿ.
ಒಂದು ನೋಡಿ ಇದೆ, ಒಂದು 5ರಿಂದ 10 ನಿಮಿಷ ಬಂದಮೇಲೆ ಹಿಂಗೆ ಕುದಿ ಬಂದ ಆದಮೇಲೆ ಈ ಥರ ಹಿಂಗೆ ಕುದಿ ಬರಬೇಕು. ಮುಂಚೆನೇ ಹಾಕ್ಬಿಡಿ ಯಾವುದೇ ಕಾರಣಕ್ಕೂ. ಈ ಥರ ಹಿಂಗೆ ಕುದಿ ಬಂದ ಆದಮೇಲೆ ನೀವು ಮತ್ತೆ ಸ್ವಲ್ಪ ಕಾಳು ಇಟ್ಕೊಂಡಿರ್ತೀರಲ್ಲ, ಆ ಕಾಳೆಲ್ಲನೂ ಹಾಕಿ, ಏಕೆಂದರೆ ತರಕಾರಿ ಎಲ್ಲ ಬೆಂದಾದ್ಮೇಲೆ ಕಾಳು ತಿನ್ನೋಕ್ಕೆ ಬಾಯಿಗೆ ಸಿಗುತ್ತೆ, ಇಲ್ಲ ಅಂದರೆ ಫುಲ್ ಕಲಸೋಗಿರುತ್ತೆ. ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ತಿನ್ನೋಕ್ಕೆ ಕಾಳು ಬಾಯಿಗೆ ಮಾತ್ರ ಸಿಗೋದಿಲ್ಲ. ಅದಕ್ಕೋಸ್ಕರನ ಒಂದು 5ರಿಂದ 10 ನಿಮಿಷ ಬೆಂದಿದ್ದಕ್ಕೆ ಇದು ಮಾಡಿ. ನಾನು ಮುಂಚೆ ಒಗ್ಗರಣೆಗೂ ಉಪ್ಪು ಹಾಕ್ಕೊಂಡಿದ್ದೆ, ಇಲ್ಲಿ ಸ್ವಲ್ಪ ಸಪ್ಪೆ ಆಗಿದೆ ಅಂತ ಇಲ್ಲಿಗೂ ಸ್ವಲ್ಪ ಉಪ್ಪು ಹಾಕತ್ತೀನಿ. ನೀವು ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5ರಿಂದ 10 ನಿಮಿಷ ಬೇಯಿಸಿ. ಒಂದು 5ರಿಂದ 10 ನಿಮಿಷ ಬೇಯಿಸಿ. ಇಲ್ಲಿ ನೋಡಿ ಸಾಂಬಾರು ಬೆಂದಿದೆ, ಸೂಪರ್ ಟೇಸ್ಟ್, ಚೆನ್ನಾಗಿರೋ ಸಾಂಬಾರು. ನಿಜವಾಗ್ಲೂ ಸುಳ್ಳು ಹೇಳಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಸಾಂಬಾರು ಟೇಸ್ಟ್. ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ನಿಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ಊಟ ಕೇಳ್ತಾರೆ. ಒನ್ ಮೋರ್ ಅಂತ ಮತ್ತೆ ಮಾಡಿ ಅಂತ. ಸಾಂಬಾರು ಟೇಸ್ಟ್ ಮಾತ್ರ ಸೂಪರಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ.